ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಿಮಗೆ ಒಣ ಸೀಗಡಿಯಿಂದ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿ. ನಾನಿಲ್ಲೊಂದು 80 ಗ್ರಾಮ್ಸಷ್ಟು ಒಣ ಸೀಗಡಿ ತೊಗೊಂಡಿದ್ದೀನಿ. ಅದನ್ನು ನಾನು ನೀರಲ್ಲಿ ನೆನೆಸ್ತಾ ಇದ್ದೀನಿ. ಫಸ್ಟು ಇದರ ಸ್ವಲ್ಪ ಮಣ್ಣು ಧೂಳಿರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಅದನ್ನು ನೀರಲ್ಲಿ ಚೆನ್ನಾಗಿ ಅದು ಮುಳುಗೋಂಗೆ ನೀರು ಹಾಕಿ ಮಾಡ್ತಾಯಿದ್ದೀನಿ. ಆಮೇಲೆ ಅದು ನೆನೆಗೆ ಬಿಟ್ಟಿದ್ದೀನಿ. ಈಗ ಇಲ್ಲೊಂದು ಕುಕ್ಕರ್ಗೆ ಒಂದು ಬಟ್ಲಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ. ಅದು ಫಸ್ಟ್ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿ ನೀರನ್ನು ಚೆಲ್ಬಿಡಿ. ಮತ್ತು ಅದು ಮುಳುಗೋಷ್ಟು ಇವಾಗ ನೀರು ಹಾಕ್ತಾಯಿದ್ದೀನಿ. ಈಗ ಒಂದು ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಇದನ್ನು ಕುಕ್ಕರಲ್ಲಿ ಒಂದು ವಿಷಲ್ ಬರೋಕ್ಕಿಂತ ಮುಂಚೆ ಆಫ್ ಮಾಡಿ ಇಡಬೇಕು, ಯಾಕೆಂದರೆ ಬೇಳೆ ಕಲಸೋಗಬಾರ್ದು. ಆಯಿತಾ? ಈಗ ಇದನ್ನು ಇಲ್ಲಿ ಸೀಗಡಿನ ಚೆನ್ನಾಗಿ ನೆಂದಿದೆ, ಇದನ್ನು ತೆಗೆದು ಬೇರೆ ಇದಕ್ಕೆ ಹಾಕೋತಾ ಇದ್ದೀನಿ. ಬೇರೆ ಪಾತ್ರೆಗೆ ನೀಟಾಗಿ ಇದು ಮಾಡಬೇಕು. ನೋಡಿ, ತುಂಬ ಗಲೀಜಿದೆ. ಇದನ್ನು ಚೆಲ್ಬಿಡೋಣ ಬೇಡ. ಮತ್ತೆ ಫ್ರೆಶ್ ನೀರು ತೊಗೊಂಡು ಇನ್ನೊಂದು ಸತಿ ವಾಶ್ ಮಾಡ್ಕೊಳ್ಳೋಣ. ಕ್ಲಿಯರ್ ವಾಟ್ರ್ ಬರೋವರೆಗೂ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಕಲ್ಲಿ ಇರುತ್ತೆ, ಮರಳು ಥರ ಇದ್ದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಹಂಗಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಎರಡನೇ ಸತಿನೂ. ಆ ನೀರನ್ನು ಚೆಲ್ಬಿಡೋಣ. ನೆಕ್ಸ್ಟು ಈ ಕಡೆ ಬರೋಣ. ಕುಕ್ಕರಲ್ಲಿ ಈಗ ವಿಷಲ್ ಬರೋಕ್ಕಿಂತ ಮುಂಚೆ ಒಂದು ತೆಗೆದಿದ್ದೀನಿ. ನೋಡಿ, ಇವಾಗ ತೆಗಿತಾಯಿದ್ದೀನಿ. ಈಗ ಚೆನ್ನಾಗಿ ಬಂದಿದೆ. ಬೇಳೆ ಕಲಸಿರಬಾರ್ದು, ಇಷ್ಟು ಕುಕ್ಕಾದರೆ ಸಾಕು. ಈ ಥರ ಇದನ್ನು ತೆಕ್ಕೋತೀನಿ. ಈಗ ಟೊಮೊಟೊನ ಮತ್ತು ಮೆಣಸಿನ್ಕಾಯಿ, ಒಂದು ಸೌಟಷ್ಟು ಬೇಳೆನ ತಗೋತೀನಿ. ಇದನ್ನು ಗ್ರೈಂಡಿಗೆ ಬಸ್ಸಾರು ಮಾಡಬೇಕಲ್ಲ, ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಬೇಕು, ಹಾಗಾಗಿ ತೆಗೆದಿಟ್ಕೋತೀನಿ. ಈಗ ತೆಗೆದಿದ್ದಕ್ಕೆ ಅದೇ ಕುಕ್ಕರ್ಗೆ ಈಗ ತೊಳೆದಿಟ್ಕೊಂಡಿದ್ದು ಅಂತ ಸೀಗಡಿನ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ, ಯಾಕೆಂದರೆ ಆಲ್ರೆಡಿ ಅದು ಇದರಿಂದ ಇರೋದು ಸಾಲ್ಟ್ ಇರುತ್ತೆ. ಸ್ವಲ್ಪ ಬಿಸಿ ನೀರನ್ನೇ ಹಾಕಿ ಇನ್ನೊಂದು ಸತಿ ಇದಕ್ಕೆ ಇವಾಗ ಕುಕ್ ಮಾಡೋಕ್ಕೆ ಬಿಡಿ. ಒಂದು 5 ನಿಮಿಷ ಸಾಕೋದಷ್ಟೇ, ಕುಕ್ ಆಗಿಬಿಡತ್ತೆ ಬೇಗ. ನೋಡಿ, ಸುಮ್ಮನೆ ಕ್ಲೋಸ್ ಮಾಡಿಡಿ ಕುಕ್ಕರ್ನ. ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಉಂಡೆ, ಮೆಣಸು 1 ಟೀ ಸ್ಪೂನು, ಜೀರಿಗೆ ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಆಗಿದೆ, ಇದು ಬೆಂದಿದೆ. 5 ನಿಮಿಷ ಆದಮೇಲೆ ಅದು ಸ್ವಿಚ್ ಆಫ್ ಮಾಡೋಣ ಸ್ಟವ್ನ. ಈಗ ಇದನ್ನು ಬಸ್ಕೊಳ್ಳೋಣ. ಬಸ್ಸಾರು ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ನೀರೆಲ್ಲ ಬಸ್ಕೊಂಡು ಹೋಗ್ತಿದ್ದಂಗೆ ಗ್ರೈಂಡ್ ಮಾಡಿರೋದು ಅಂತಂದರೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯೆಲ್ಲ ಘಮ್ಮ ಅಂತಿದೆ, ಚೆನ್ನಾಗಿದೆ ಸ್ಮೆಲ್ಲು. ಮಾಡಿ ಟ್ರೈ ಮಾಡಿ, ತುಂಬ ಒಳ್ಳೆಯದಿದು, ನ್ಯೂಟ್ರಿಷಿಯಸ್ಸು. ಸೀ ಫುಡ್ ಅಂತೂ ತುಂಬ ಒಳ್ಳೆಯದಲ್ಲ. ಹಾಗಾಗಿ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ, ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಹಾಕ್ತಿದ್ದಂಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಜೊತೆ ಮಿಕ್ಸ್ ಮಾಡಿ, ಬೇಕಾದ್ರೆ ನೋಡಿ ನಿಮ್ಗೆ ತೆಳು ಬೇಕು ಅಂದರೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ. ಹಿಂಗೆ ಮಿಕ್ಸ್ ಮಾಡಿಕೊಂಡು ನಾವು ಮುದ್ದೆ ಕನ್ಸ್ಯೂಮ್ ಮಾಡೋದ್ರಿಂದ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು. ಈಗ ಸ್ಟವ್ ಮೇಲಿಟ್ಟು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ, ಯಾಕಂದರೆ ಬೇಳೆಗೇನು ಸಾಲ್ಟ್ ಹಾಕ್ಕೊಂಡಿರಲಿಲ್ಲಲ್ಲ ನಾವು ಬೇಳೆ ಬೇಯಿಸ್ಬೇಕಾದ್ರೆ, ಹಾಗಾಗಿ ಸ್ವಲ್ಪ ಒಂದೇ ಒಂದು ಕುದಿ ಸಾಕು ಇದಕ್ಕೆ ಬಸ್ಸಾರಿಗೆ. ಯಾವತ್ತೂ ಜಾಸ್ತಿ ಬೇಯಿಸ್ಬಾರ್ದು, ತುಂಬ ಟೇಸ್ಟಾಗಿ ಬರುತ್ತೆ. ಒಂದೇ ಒಂದು ಕುದಿ ಸಾಕು. ಈ ಕಡೆ ಪಲ್ಯ ಬಸ್ಕೊಂಡಿದ್ವಲ್ಲ, ಸೀಗಡಿ ಬೇಳೆ ಐತಲ್ಲ, ಅದಕ್ಕೆ ಪಲ್ಯ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವು, 2 ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಂಡೆ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ಮತ್ತು ಸೀಗಡಿ ಮತ್ತು ಬೇಳೆನ ಬೇಯಿಸ್ಕೊಂಡಿದ್ದು ಹಾಕ್ಕೊಂಡ್ವಿ. ಕಾಯಿ ತುರಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡಿ ನೋಡಿ, ರೆಡಿಯಾಗಿದೆ. ಇವಾಗ ಇದೇನು ಅಷ್ಟೊಂದು ಕುಕ್ ಮಾಡೋ ಅವಶ್ಯಕತೆ ಇಲ್ಲ, ಇದು ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ಮುದ್ದೆ ಜೊತೆ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.